ನಮಸ್ಕಾರ ಸ್ನೇಹಿತರೆ, ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ಕೇವಲ 20 ರೂಪಾಯಿಯಲ್ಲಿ ರೀಚಾರ್ಜ್ ಮಾಡಿಕೊಳ್ಳಿ, 4 ತಿಂಗಳ ವ್ಯಾಲಿಡಿಟಿ. ಗ್ರಾಹಕರು ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಏನಿದು ಮಾಹಿತಿ? ವಿಡಿಯೋನ ಪೂರ್ತಿ ನೋಡಿ. ಮತ್ತೊಂದೆಡೆಯಲ್ಲಿ ಕ್ರೀಡಾಪಟುಗಳಿಗೆ ಮುಖ್ಯಮಂತ್ರಿಯವರು ದೊಡ್ಡ ಆಫರ್ ಕೊಟ್ಟಿದ್ದಾರೆ. 6 ಕೋಟಿ ಗೆಲ್ಲುವ ಅವಕಾಶ. ಎಲ್ಲ ಸುದ್ದಿಗಳನ್ನ ನೋಡೋಣ. ಮತ್ತೊಂದೆಡೆಯಲ್ಲಿ ಮೂಡ ಹಗರಣ ಕುರಿತಂತೆ 300 ಕೋಟಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿದಂತ ಇಡಿ ಇಲಾಖೆ ಅಧಿಕಾರಿಗಳು. ಇದೇ ನಡುವೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಎಂದ ಡಿ.ಕೆ. ಶಿವಕುಮಾರ್ ಅವರು. ಎಲ್ಲ ಸುದ್ದಿಗಳನ್ನ ನೋಡೋಣ. ಇನ್ನು ಬಸ್ ಟಿಕೆಟ್ ಏರಿಕೆ ಬೆನ್ನಲ್ಲೇ ವಿದ್ಯಾರ್ಥಿಗಳಿಗೂ ಕೂಡ ಶಾಕ್ ಕೊಟ್ಟ ಸರ್ಕಾರ. ಪಾಲಕರ ಅಥವಾ ಪೋಷಕರ ಜೇಬಿಗೂ ಕೂಡ ಕತ್ತರಿ ಬಿದ್ದಿದೆ. ಏನಿದು ಮಾಹಿತಿ ಎಂಬುದನ್ನು ನೋಡೋಣ. ಮತ್ತೊಂದೆಡೆಯಲ್ಲಿ ಮದ್ಯ ಪ್ರಿಯರಿಗೂ ಕೂಡ ಶಾಕ್ ಕೊಟ್ಟಿದೆ. ಒಟ್ಟು 6 ಬೇರೆಗಳ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ. ಎಲ್ಲ ಸುದ್ದಿಗಳನ್ನ ನೋಡೋಣ. ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ಮುಖ್ಯವಾದ ಮಾಹಿತಿ. ಸುದ್ದಿಗೋಷ್ಠಿಯಲ್ಲಿ ಪುಷ್ಪಾ ಅಮರನಾಥ್ ಅವರು ಒಂದು ಮುಖ್ಯವಾದ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಒಟ್ಟು 6,000 ರೂಪಾಯಿ ನೇರವಾಗಿ ಜಮವಾಗಲಿದೆ ಅಂತೆ. ಏನಿದು ಮಾಹಿತಿ? ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಸ್ನೇಹಿತರೆ, ಅದನ್ನು ಕೂಡ ಒತ್ತಿದ್ರೆ ಸಾಕು. ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮೊದಲನೇ ಮುಖ್ಯವಾದ ಮಾಹಿತಿ, ಇಂದು ದೇಶದ ಎಲ್ಲ ಮೊಬೈಲ್ ಬಳಕೆದಾರರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದ್ದೇ ಇದ್ದು ಅದರಲ್ಲೂ ಕೂಡ ಪ್ರತಿಯೊಬ್ಬರು ಎರಡೆರಡು ಸಿಮ್ ಕಾರ್ಡ್ ಅನ್ನ ಬಳಕೆ ಮಾಡ್ತಿದ್ದಾರೆ. ಒಂದು ಮೊಬೈಲ್ ಸಂಖ್ಯೆ 1 ವರ್ಷದ ಪೂರ್ತಿ ರೀಚಾರ್ಜ್ ಮಾಡಬೇಕಂದ್ರೆ 3,000ದಿಂದ 4,000 ರೂಪಾಯಿವರೆಗೆ ಹಣ ಕೊಡಬೇಕಾಗಿದೆ. ಈ ಮೂಲಕ 2 ಸಿಮ್ ಕಾರ್ಡ್ ಅಂದ್ರೆ 8,000. ಈ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ 5 ಜನರು ಮೊಬೈಲ್ ಬಳಕೆ ಮಾಡ್ತಿದ್ರೆ ವರ್ಷಕ್ಕೆ 15ರಿಂದ 20,000 ರೂಪಾಯಿ ರೀಚಾರ್ಜ್ಗಾಗಿನೇ ತೆಗೆದಿಡುವ ಪರಿಸ್ಥಿತಿ ಇಂದು ದೇಶದಲ್ಲಿ ಬಂದಿದೆ. ಇದೇ ಕಾರಣಕ್ಕೆ ಎಷ್ಟೋ ಜನರು ರೋಸಿ ಹೋಗಿದ್ದಾರೆ. ಇನ್ನು ಕಾಲಕ್ಕೆ ರೀಚಾರ್ಜ್ ಅನ್ನ ಮಾಡಿಕೊಳ್ಳಿಲ್ಲವೆಂದ್ರೆ ಮೊಬೈಲ್ ಸಂಖ್ಯೆನೇ ನಿಷ್ಕ್ರಿಯವಾಗುತ್ತೆ. ಇದರಿಂದ ಮತ್ತೆ ಜನರು ಪರದಾಡಬೇಕಾಗುತ್ತೆ. ಏಕೆಂದ್ರೆ ಮೊಬೈಲ್ ಸಂಖ್ಯೆಯು ಆಧಾರ್ ಕಾರ್ಡ್ ಲಿಂಕ್ ಮತ್ತು ಬ್ಯಾಂಕ್ ಖಾತೆಗೂ ಕೂಡ ಲಿಂಕ್ ಆಗಿರುತ್ತೆ. ಹಾಗಾಗಿ ಬೇರೆ ದಾರಿ ಇಲ್ಲದೆ ರೀಚಾರ್ಜ್ ಅನ್ನ ಮಾಡಿಕೊಳ್ಳುವ ಪರಿಸ್ಥಿತಿ ಇಂದು ಬಂದಿದೆ. ಆದರೆ ಇದೀಗ ಗ್ರಾಹಕರಿಗೆ TRAI ಸಂಸ್ಥೆಯು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇನ್ನು ಮುಂದೆ ಗ್ರಾಹಕರು ಕಡಿಮೆ ಬೆಲೆಯಲ್ಲಿನೇ ದೀರ್ಘಾವಧಿವರೆಗೆ ಸಿಮ್ ಅನ್ನ ಆಕ್ಟಿವ್ ಮಾಡಿಟ್ಟುಕೊಳ್ಳಬಹುದು. ಹೌದು, ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಮೊಬೈಲ್ ಸಂಖ್ಯೆಗೆ 1 ವರ್ಷದ ರೀಚಾರ್ಜ್ ಅನ್ನ ಕೆಲವರು ಮಾಡಿಕೊಳ್ತಾರೆ. ಇನ್ನು ಕೆಲವರು ಪ್ರತಿ ತಿಂಗಳಿಗೆ ರೀಚಾರ್ಜ್ ಅನ್ನ ಮಾಡಿಕೊಳ್ತಾರೆ. ಇನ್ನು ಪ್ರತಿ ತಿಂಗಳ ಕನಿಷ್ಠ ರೀಚಾರ್ಜ್ ಕೂಡ 250 ರೂಪಾಯಿಂದ 300 ರೂಪಾಯಿ ಇದ್ದು, ಹಾಗಾಗಿ ಇದು ಕೂಡ ಒಂದು ರೀತಿಯಲ್ಲಿ ಭಾರಿ ದೊಡ್ಡ ಬೆಲೆಯಾಗಿದೆ. ಅದಕ್ಕಾಗಿನೇ TRAI ಈಗ ಹೊಸ ನಿಯಮವನ್ನ ಜಾರಿಗೆ ಮಾಡಿದೆ. 20 ರೂಪಾಯಿ ರೀಚಾರ್ಜ್ ಮಾಡಿಕೊಂಡು 4 ತಿಂಗಳವರೆಗೆ ಸಾಮಾನ್ಯ ಸೌಲಭ್ಯ ಜೊತೆಗೆ ಸಿಮ್ ಅನ್ನು ಕೂಡ ಆಕ್ಟಿವ್ ಮಾಡಿಟ್ಟುಕೊಳ್ಳಬಹುದು. ಹೌದು ಸ್ನೇಹಿತರೆ, ಈಗ TRAI 4 ಟೆಲಿಕಾಂ ಕಂಪನಿಗಳಾದ ರಿಲಯನ್ಸ್ ಜಿಯೋ, ಏರ್ಟೆಲ್, ವೊಡಾಫೋನ್ ಐಡಿಯಾ ಮತ್ತು BSNL ಗೆ ಖಡಕ್ ಸೂಚನೆ ಕೊಟ್ಟಿದೆ. ಜನವರಿ 23ರಿಂದ ಎಲ್ಲಾ ಟೆಲಿಕಾಂ ಕಂಪನಿಗಳು ಕಡಿಮೆ ಬೆಲೆಯ ರೀಚಾರ್ಜ್ ಅನ್ನ ಪ್ಲಾನ್ ಬಿಡುಗಡೆ ಮಾಡಬೇಕು ಎಂದು ಸೂಚನೆ ಕೊಟ್ಟಿದೆ. ಈ ಮೂಲಕ ದೇಶದ ಎಲ್ಲ ಗ್ರಾಹಕರಿಗೆ ಇದೊಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣದಕ್ಕಿಂತ ಮೊದಲು ನಿಮ್ಮ ಬಳಿ ಯಾವ ಸಿಮ್ ಕಾರ್ಡ್ ಇದೆ ಎಂಬುದನ್ನ ಕಮೆಂಟ್ ಮಾಡಿ. ಈಗ ರಾಜ್ಯದ ಮುಖ್ಯಮಂತ್ರಿಯವರು ಕ್ರೀಡಾಪಟುಗಳಿಗೆ ಒಂದು ದೊಡ್ಡ ಆಫರ್ ಅನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, 6 ಕೋಟಿ ರೂಪಾಯಿ ಗೆಲ್ಲಲು ಮುಖ್ಯಮಂತ್ರಿಯವರು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಒಲಿಂಪಿಕ್ ನಲ್ಲಿ ಕರ್ನಾಟಕದ ಕ್ರೀಡಾಪಟುಗಳು ಮೆಡಲ್ ತಂದಂತ ಗುಂಪಿಗೆ 6 ಕೋಟಿ ರೂಪಾಯಿ ಕೊಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ. ಹೌದು, ಇತ್ತೀಚೆಗೆ ಮಂಗಳೂರಲ್ಲಿ ಯುವಜನ ಮತ್ತು ಕ್ರೀಡಾ ಇಲಾಖೆ ಆಯೋಜಿಸಿದ್ದಂತ ಕರ್ನಾಟಕ ಕ್ರೀಡಾಕೂಟ 2025 ಉದ್ಘಾಟಿಸಿ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ. ಯಾವ ತಂಡವು ಏಷ್ಯಾ ಕ್ರೀಡಾಕೂಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪದಕ ತರುತ್ತೋ ಆ ಒಂದು ಗುಂಪಿಗೆ ನಗದು ಬಹುಮಾನ ಕೊಡುತ್ತಿದ್ದೇವೆ. ಈ ಒಂದು ಪ್ರೋತ್ಸಾಹ ಧನವನ್ನ ಸದುಪಯೋಗಪಡಿಸಿಕೊಂಡು ಮೆಡಲ್ ಗಳನ್ನ ತಂದು ರಾಜ್ಯದ ಕ್ರೀಡಾ ಕ್ಷೇತ್ರವನ್ನ ಬೆಳೆಸಿ ಎಂದು ಮುಖ್ಯಮಂತ್ರಿಯವರು ಕರೆ ಕೊಟ್ಟಿದ್ದಾರೆ. ಇದೇ ನಡುವೆ ಕ್ರೀಡಾಪಟುಗಳು, ಕೋಚ್ಗಳು ಮತ್ತು ಕ್ರೀಡಾ ಇಲಾಖೆ ಎಷ್ಟಾದ್ರೂ ಹಣ ಸವಲತ್ತು ಕೇಳಿದ್ರು ಕೂಡ ನಮ್ಮ ಸರ್ಕಾರ ಕೊಡಲು ಸಿದ್ಧ. ಆದರೆ ಒಲಿಂಪಿಕ್ ನಲ್ಲಿ ರಾಜ್ಯದ ಪಟುಗಳು ದೇಶಕ್ಕಾಗಿ ಮೆಡಲ್ ಗೆದ್ದು ತರಬೇಕು ಎಂದು ಕೂಡ ಹುರಿದುಂಬಿಸಿದ್ದಾರೆ. ರಾಷ್ಟ್ರ, ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಹಾಜರಾತಿ ಸೇರಿದಂತೆ ಇನ್ನಿತರೆ ರಿಯಾಯಿತಿ ಕೊಡುವ ಬಗ್ಗೆಯೂ ಕೂಡ ಕ್ಯಾಬಿನೆಟ್ ನಲ್ಲಿ ಚರ್ಚಿಸಿ ತೀರ್ಮಾನಿಸುತ್ತೇವೆ ಎಂದು ಮುಖ್ಯಮಂತ್ರಿಯವರು ಘೋಷಿಸಿದ್ದಾರೆ. ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು. ಇನ್ನಿದೀಗ 3ನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಈಗ ರಾಜ್ಯದ ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಮೂಡ ಸಂಕಷ್ಟ ಎದುರಾಗಿದೆ. ಹೌದು ಸ್ನೇಹಿತರೆ, ಇಡಿ ಇಲಾಖೆ ಅಧಿಕಾರಿಗಳು ಮತ್ತೆ ತನಿಖೆ ಮುಂದುವರಿಸಿದ್ದು ಮತ್ತೆ 300 ಕೋಟಿ ರೂಪಾಯಿ ಅಕ್ರಮವಾಗಿ ಪಡೆದಂತ ಆಸ್ತಿಯನ್ನ ಇಡಿ ಇಲಾಖೆ ಅಧಿಕಾರಿಗಳು ಮುಟ್ಟುಗೋಲನ್ನ ಹಾಕಿದ್ದಾರೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದು ಸೇರಿದಂತೆ ಇನ್ನಿತರರ ಆಸ್ತಿಯನ್ನ ಇಡಿ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇದೇ ನಡುವೆ ಮತ್ತೆ ಬಿಜೆಪಿ ಮತ್ತೆ ಈಗ ಮುಖ್ಯಮಂತ್ರಿ ಅವರ ರಾಜೀನಾಮೆ ಕುರಿತಂತೆ ಆಗ್ರಹಿಸುತ್ತಿದ್ದು, ಇದೇ ವಿಚಾರಕ್ಕೆ ಮಾಧ್ಯಮಗಳ ಮುಂದೆ ಹುಬ್ಬಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಹೌದು, ಮೂಡಾ ವಿಚಾರ ಕುರಿತಂತೆ ಮಾತನಾಡಿರುವ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ಮೂಡಾ ಹಗರಣ ವಿಚಾರದಲ್ಲಿ ರಾಜಕೀಯ ಮಾತನಾಡುವ ಅವಶ್ಯಕತೆನೇ ಇಲ್ಲ. ಯಾವ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ. ಸಿದ್ದರಾಮಯ್ಯನವರ ರಾಜೀನಾಮೆ ಬಗ್ಗೆಯೂ ಕೂಡ ಮಾತನಾಡುವ ಅವಶ್ಯಕತೆ ಇಲ್ಲ ಎಂದು ಕಡ್ಡಿ ಮುರಿದಂತೆ ಸ್ಪಷ್ಟಪಡಿಸಿದ್ದಾರೆ. ಈಗ ನಾವೆಲ್ಲರೂ ಮೊದಲು ಬಿಜೆಪಿಯ ಹಗರಣಗಳ ಬಗ್ಗೆ ಚರ್ಚೆ ಮಾಡೋಣ. ಬಿಜೆಪಿಯ ಹಗರಣಗಳು ಬಹಳಷ್ಟು ಇವೆ, ಅದರ ಬಗ್ಗೆ ಮೊದಲು ಚರ್ಚೆ ಮಾಡೋಣ ಎಂದು ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದ್ರೆ, ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ಸ್ನೇಹಿತರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯಾದ್ಯಂತ ಬಸ್ ಟಿಕೆಟ್ ದರದಲ್ಲಿ 15% ಸರ್ಕಾರ ಏರಿಕೆಯನ್ನ ಮಾಡಿದೆ. ಆದ್ರೆ ನಾವೇನಪ್ಪ ಬಸ್ ನಲ್ಲಿ ತಿರುಗಾಡೋದಿಲ್ಲ ಅಂತ ನೀವು ನಿಶ್ಚಿತರಾಗಿದ್ರೆ ಇಲ್ಲಿಯೂ ಕೂಡ ಮತ್ತೆ ಸರ್ಕಾರ ನಿಮಗೆ ಶಾಕ್ ಕೊಡಲು ಮುಂದಾಗಿದೆ. ಹೌದು, ನೀವು ಕೂಡ ಏನಾದರೂ ಪಾಲಕರು ಅಥವಾ ಪೋಷಕರಾಗಿದ್ರೆ ನಿಮಗೆ ಇದೊಂದು ರೀತಿ ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು. ಅದೇನೆಂದ್ರೆ ಸ್ನೇಹಿತರೆ, ವಿದ್ಯಾರ್ಥಿಗಳ ಮೂಲಕ ಪೋಷಕರ ಜೇಬಿಗೆ ಈಗ ಕತ್ತರಿ ಬೀಳಲಿದೆ. ಹೌದು, ದ್ವಿತೀಯ PUC ಅಂಕಪಟ್ಟಿಯನ್ನು ಉಚಿತವಾಗಿ ತಿದ್ದುಪಡಿ ಮಾಡಿಕೊಡುತ್ತಿದ್ದಂತ ಕರ್ನಾಟಕದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಇನ್ನು ಮುಂದೆ ತಿದ್ದುಪಡಿಗೂ ಕೂಡ 1,600 ರೂಪಾಯಿ ಶುಲ್ಕ ವಿಧಿಸುವುದಾಗಿ ಆದೇಶವನ್ನ ಹೊರಡಿಸಿದೆ. ಹೌದು, ವಿದ್ಯಾರ್ಥಿಗಳ ಹೆಸರು, ತಂದೆ ತಾಯಿಯ ಹೆಸರು ಅಥವಾ ಜನ್ಮ ದಿನಾಂಕಗಳಲ್ಲಿ ಕೆಲವೊಮ್ಮೆ ತಪ್ಪಾಗುತ್ತೆ. ಇಷ್ಟು ದಿನ ಈ ಒಂದು ತಪ್ಪಾದಂತ ತಿದ್ದುಪಡಿಯನ್ನ ಉಚಿತವಾಗಿ ಮಾಡಿಕೊಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ದ್ವಿತೀಯ PUC ಅಂಕಪಟ್ಟಿಯಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಂದ್ರೆ ಅಲ್ಲಿಯೂ ಕೂಡ ನೀವು ಹಣವನ್ನ ಕಟ್ಟಬೇಕಾಗುತ್ತೆ. ಹೌದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಪ್ರಕಾರ ಪ್ರತಿ ವರ್ಷವೂ ನಿರಂತರವಾಗಿ ಇಂತಹ ತಪ್ಪುಗಳನ್ನ ತಿದ್ದುಪಡಿ ಮಾಡಿ ಹೊಸ ಪರಿಷ್ಕೃತ ಅಂಕಪಟ್ಟಿ ವಿತರಿಸುತ್ತಿರುವುದು ಕಂಡು ಬಂದಿದೆ. ಅದಕ್ಕಾಗಿನೇ ಇದನ್ನ ತಪ್ಪಿಸಲು ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಒಂದು ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದೇ ಮೊದಲ ಬಾರಿಗೆ ಇನ್ನು ಮುಂದೆ ನೀವೇನಾದ್ರೂ ತಿದ್ದುಪಡಿ ಮಾಡಿಕೊಳ್ಬೇಕಂದ್ರೆ 1,600 ರೂಪಾಯಿ ಶುಲ್ಕವನ್ನ ಕಟ್ಟಬೇಕು. ಶ್ರೀಮಂತರು ಹೇಗೋ ಹಣವನ್ನ ಕೊಟ್ಟು ಅಂಕಪಟ್ಟಿಯನ್ನು ತಿದ್ದುಪಡಿ ಮಾಡಿಕೊಳ್ಳುತ್ತಾರೆ, ಆದರೆ ಬಡವರು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಇದು ಹೊರೆಯಾಗಲಿದೆ ಸ್ನೇಹಿತರೆ. ಈಗಾಗಲೇ ಇದೇ ಒಂದು ಹೊಸ ನಿಯಮದ ವಿರುದ್ಧ ಪೋಷಕರು, ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ಇದೇ ರೀತಿ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ. ಮದ್ಯ ಪ್ರಿಯರಿಗೂ ಕೂಡ ಶಾಕ್ ಕೊಡಲಾಗಿದೆ. ಹೌದು, ಮದ್ಯದ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಕಂಡಿದೆ. ನಿರೀಕ್ಷೆಯಂತೆ ರಾಜ್ಯದಲ್ಲಿ ಬಿಯರ್ ಬೆಲೆಯಲ್ಲಿ ಅಬಕಾರಿ ಇಲಾಖೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಮತ್ತೆ ಏರಿಕೆ ಮಾಡಿ ಬಿಯರ್ ಪ್ರಿಯರಿಗೆ ಶಾಕ್ ಕೊಟ್ಟಿದೆ. ಹಾಗಂತ ಎಲ್ಲ ಬ್ರ್ಯಾಂಡಿನ ಬಿಯರ್ ಬೆಲೆಯಲ್ಲಿ ಏರಿಕೆ ಮಾಡಿಲ್ಲ ಸ್ನೇಹಿತರೆ. ಬದಲಿಗೆ ಜನಸಾಮಾನ್ಯರ ಪಾಲಿಗೆ ಸಿಗುತ್ತಿದ್ದಂತ ಕೆಲವು ಬಿಯರ್ ಬ್ರ್ಯಾಂಡ್ಗಳ ಬೆಲೆಯಲ್ಲಿ ಮಾತ್ರ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಲಾಗಿದೆ. ಒಂದೊಂದು ಬಿಯರ್ನಲ್ಲಿ ಒಂದೊಂದು ರೀತಿಯಲ್ಲಿ ಬೆಲೆಯನ್ನು ಏರಿಸಲಾಗಿದೆ. ಹೌದು, ಹೊಸ ಪರಿಷ್ಕೃತ ದರ ಇಂದಿನಿಂದಲೇ ಜಾರಿಗೆ ಆಗಿದೆ ಸ್ನೇಹಿತರೆ. ಕಳೆದ 6 ತಿಂಗಳ ಹಿಂದೆ ಆಮದು ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿತ್ತು. ಇದೀಗ ಮತ್ತೊಂದು ಬಾರಿ ಸುಂಕವನ್ನು ಸರ್ಕಾರ ಹೆಚ್ಚಳ ಮಾಡಿದೆ. ಹಾಗಾದ್ರೆ ಯಾವೆಲ್ಲ ಬಿಯರ್ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಲೆಜೆಂಡ್ ಬಿಯರ್ ಮೊದಲು 100 ರೂಪಾಯಿ ಸಿಗ್ತಾ ಇತ್ತು. ಈಗ ಅದರಲ್ಲಿ 45 ರೂಪಾಯಿ ಏರಿಕೆ ಮಾಡಿ 145 ರೂಪಾಯಿ ಬೆಲೆಯನ್ನ ಮಾಡಲಾಗಿದೆ. ಅದೇ ರೀತಿ ಪವರ್ ಕೂಲ್ ಎಂಬ ಹೆಸರಿನ ಬಿಯರು ಈ ಒಂದು ಹಿಂದೆ 130 ರೂಪಾಯಿ ಇತ್ತು. ಅದರಲ್ಲಿ 25 ರೂಪಾಯಿ ಏರಿಕೆ ಮಾಡಿ 155 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಅದೇ ರೀತಿ ಬ್ಲಾಕ್ ಪೋರ್ಟ್ ಎಂಬ ಹೆಸರಿನ ಬಿಯರಲ್ಲಿ 15 ರೂಪಾಯಿ ಏರಿಕೆ ಮಾಡಲಾಗಿದೆ ಸ್ನೇಹಿತರೆ. ಇನ್ನು ಹಂಟರ್ ಬಿಯರ್ ಬೆಲೆಯಲ್ಲೂ ಕೂಡ 10 ರೂಪಾಯಿ ಏರಿಕೆ ಮಾಡಲಾಗಿದೆ. ಅದೇ ರೀತಿ ವುಡ್ ಪಿಕ್ಕರ್ ಕ್ರೆಸ್ಟ್ ಹಾಗೂ ವುಡ್ ಪಿಕ್ಕರ್ ಗ್ಲೈಡ್ ಎನ್ನುವ ಬಿಯರ್ ಬೆಲೆಯಲ್ಲೂ ಕೂಡ ತಲಾ 10 ರೂಪಾಯಿ ಏರಿಕೆ ಮಾಡಲಾಗಿದೆ ಸ್ನೇಹಿತರೆ. ಈ ಮೂಲಕ ಹಲವಾರು ಬಿಯರ್ ಬೆಲೆಯಲ್ಲಿ ಸಾಮಾನ್ಯವಾಗಿ 10 ರೂಪಾಯಿಂದ 45 ರೂಪಾಯಿವರೆಗೆ ಆಸುಪಾಸು ಏರಿಕೆಯನ್ನ ಮಾಡಲಾಗಿದೆ. ನೀವು ಕೂಡ ಏನಾದರೂ ಬಿಯರ್ ಪ್ರಿಯರಾಗಿದ್ರೆ ನಿಮಗೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ. ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಈಗ ರಾಜ್ಯ ಕರ್ನಾಟಕದ ಗ್ಯಾರಂಟಿಯಲ್ಲಿ ಮಹತ್ವದಾಗಿರುವ ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ 3-4 ತಿಂಗಳಿನಿಂದ ಹಲವರಿಗೆ ಜಮವಾಗುತ್ತಿಲ್ಲ ಎನ್ನುವ ದೂರುಗಳು ಕೇಳಿ ಬಂದಿದೆ. ಪ್ರತಿನಿತ್ಯ ಮಹಿಳೆಯರು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಪಾಸ್ಬುಕ್ ಅನ್ನ ಪ್ರಿಂಟ್ ಮಾಡಿಸಿಕೊಂಡು 2,000 ರೂಪಾಯಿ ಜಮಾ ಆಗಿದೆಯೋ ಎಂಬುದನ್ನು ಚೆಕ್ ಮಾಡಿ ನಿರಾಸೆಯಿಂದ ಮನೆಗೆ ಹೋಗ್ತಿದ್ದಾರೆ. ಏಕೆಂದ್ರೆ ಹಲವರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ
ಪಡೆದುಕೊಳ್ಳುತ್ತಿಲ್ಲ. ನೀವು ಕೂಡ ಏನಾದರೂ ನಿಮ್ಮ ಖಾತೆಗೆ 2,000 ರೂಪಾಯಿ ಬರುತ್ತಿಲ್ಲವೆಂದ್ರೆ ಕಮೆಂಟ್ ನಲ್ಲಿ ಕೊನೆ ಕಂತು ಯಾವಾಗ ಜಮಾ ಆಗಿತ್ತು ಎಂಬುದನ್ನ ಕಮೆಂಟ್ ಮಾಡಿ. ಯಾಕಂದ್ರೆ ಸ್ನೇಹಿತರೆ 3 ತಿಂಗಳಿನಿಂದ ಹಣ ಜಮಾ ಆಗುತ್ತಿಲ್ಲ ಎನ್ನುವ ಒಂದು ದೂರುಗಳು ಕೇಳಿ ಬಂದಿವೆ. ತಾಂತ್ರಿಕ ಸಮಸ್ಯೆ ಆಗ್ತಾ ಇದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇದೇ ಒಂದು ವಿಚಾರಕ್ಕೆ ಇದೀಗ ಪುಷ್ಪಾ ಅಮರನಾಥ್ ಅವರು ಒಂದು ಭರವಸೆ ನೀಡಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಹಣವು ಕೆಲವು ತಾಂತ್ರಿಕ ತೊಂದರೆಯಿಂದ ಸಮಸ್ಯೆ ಆಗಿದೆ ಹೊರತು ಗೃಹಲಕ್ಷ್ಮಿ ಯೋಜನೆ ನಿಂತಿಲ್ಲ. ಮಹಿಳೆಯರಿಗೆ ಒಟ್ಟು 3 ಕಂತಿನ 6,000 ರೂಪಾಯಿ ಒಟ್ಟಿಗೆ ಜಮಾ ಆಗುತ್ತೆ ಎಂದು ಪುಷ್ಪಾ ಅಮರನಾಥ್ ಅವರು ಕೊಡಗಿನ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದು ಭರವಸೆ ಕೊಟ್ಟಿದ್ದಾರೆ. ಪ್ರತಿ ಕುಟುಂಬಕ್ಕೆ ಇಂದು ಕಾಂಗ್ರೆಸ್ ಸರ್ಕಾರ 7,000 ರೂಪಾಯಿಗಳನ್ನ ನೀಡ್ತಾ ಇದೆ. ಗೃಹಲಕ್ಷ್ಮಿ ಹಣವು ಕೆಲವು ತಾಂತ್ರಿಕ ತೊಂದರೆಯಿಂದ ಸಮಸ್ಯೆ ಆಗಿದೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಗ್ಯಾರಂಟಿ ಯೋಜನೆ ನಿಂತಿಲ್ಲ. ಕಳೆದ 3 ತಿಂಗಳ 6,000 ರೂಪಾಯಿ ಒಟ್ಟಿಗೆ ಜಮಾ ಆಗುತ್ತೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಶೀಘ್ರವೇ ನಿಮ್ಮ ಖಾತೆಯಲ್ಲಿ 2,000 ರೂಪಾಯಿ ಜಮಾ ಆಗುತ್ತೆ. ಈ ಒಂದು ಹಿಂದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ಜನವರಿ 14ರಂದು ಬಿಡುಗಡೆ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ರು. ಆದರೆ ದುರದೃಷ್ಟವಶಾತ್ ಈಗ ಕಾರು ಅಪಘಾತದಲ್ಲಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಇನ್ನು ಮಾಹಿತಿ ಪ್ರಕಾರ ಅವರ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡಿದೆ ಎಂದು ಕೂಡ ಹೇಳಲಾಗಿದೆ. ಸದ್ಯಕ್ಕೆ ಎಷ್ಟೇ ಇತ್ತು, ಈ ಒಂದು ವಿಡಿಯೋನ ಲೈಕ್ ಮಾಡಿ. ಈ ಎಲ್ಲ ಸುದ್ದಿಗಳು ಇಷ್ಟವಾಗಿದ್ದರೆ ಕಮೆಂಟ್ ನಲ್ಲಿ ಸೂಪರ್ ನ್ಯೂಸ್ ಎಂದು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋನ ವಾಟ್ಸ್ಆಪ್ ನಲ್ಲಿ ನಿಮ್ಮ ಎಲ್ಲ ಗೆಳೆಯರಿಗೆ ಎಲ್ಲ ಗ್ರೂಪ್ ನಲ್ಲೂ ಕೂಡ ಶೇರ್ ಮಾಡಿ.